ಹಾಯ್ ನಮಸ್ಕಾರ ಎಲ್ಲರಿಗೂ ವಿವಿಧ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಟೊಮೆಟೊ ಹಣ್ಣಿನ ಒಂದು ರುಚಿಯಾದ ಚಟ್ನಿಯನ್ನು ಮಾಡಿ ತೋರಿಸ್ತೇನೆ. ಬಾಯಿ ಸರಿ ಇಲ್ಲದೆ ಇರುವಾಗ ಅಥವಾ ನಾಲಿಗೆಗೆ ಯಾವುದೇ ಊಟ ಟೇಸ್ಟ್ ಆಗ್ತಾ ಇಲ್ಲ ಅನ್ನುವಾಗ ಈ ಥರ ಒಂದು ಟೊಮೆಟೊ ಚಟ್ನಿಯನ್ನು ಮಾಡ್ಕೊಂಡು ತಿಂದರೆ ಅವಾಗ ಸ್ವಲ್ಪ ಬಾಯಿಗೆ ರುಚಿ ಬರುತ್ತೆ. ಇದನ್ನು ಬಿಸಿ ಅನ್ನ, ಬಿಸಿ ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ಬೋದು. ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ. ಟೊಮೆಟೊ ಹಣ್ಣು, ಮೆಂತೆಕಾಳು, ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೂ ಸಾಸಿವೆ. ಮೆಂತೆಕಾಳು ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ, ಯಾಕಂದರೆ ಜಾಸ್ತಿ ಆದರೆ ಅದು ಚಟ್ನಿ ಕೈಯ ಬಂದ್ಬಿಡುತ್ತೆ. ಮೊದಲಿಗೆ ಸಾಸಿವೆಯನ್ನು ಹಾಕಿ ಲೋ ಫ್ಲೇಮಲ್ಲಿಟ್ಟು ಅದನ್ನು ಹುರಿಬೇಕು. ಅದು ಈ ಥರ ಸ್ವಲ್ಪ ಚಿಟಪಟ ಅಂತ ಅನ್ನಬೇಕು. ನೆಕ್ಸ್ಟು ಮೆಂತೆಕಾಳು ಹಾಕಿ ಅದನ್ನು ಕೂಡ ಸಣ್ಣ ಉರಿಯಲ್ಲೇ ಹುರಿಬೇಕು. ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ, ಯಾಕಂದರೆ ಎಣ್ಣೆ ಜಾಸ್ತಿ ಇದ್ದರೆ ಇದು ಕೆಡೋದಿಲ್ಲ. ಒಂದು ವಾರವರೆಗೆ ಚಟ್ನಿ ಚೆನ್ನಾಗಿರುತ್ತೆ. ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಒಗ್ಗರಣೆ ಹಾಕಿ ಹಾಗೆ ಹೆಚ್ಚಿರುವಂಥ ಟೊಮೆಟೊ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಸಣ್ಣ ಉರಿಯಲ್ಲೇ ಇಟ್ಟು ಚೆನ್ನಾಗಿ ಅದನ್ನು ಬೇಯಿಸಬೇಕು. ಸಣ್ಣ ಉರಿಯಲ್ಲಿ ಟೊಮೆಟೊ ಈ ಥರ ಬೇಯಲಿ. ಅಲ್ಲಿವರೆಗೆ ನಾವು ಮೊದಲೇ ಹುರಿದಿಟ್ಟುಕೊಂಡಿರುವಂಥ ಮೆಂತೆಕಾಳು ಮತ್ತು ಸಾಸಿವೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಚೆನ್ನಾಗಿ ಪುಡಿ ಆಗೋ ಥರ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ. ಇದಕ್ಕೆ ಹುಣಸೆ ಹಣ್ಣಿನ ಸ್ವಲ್ಪ ಬಿಡಿ ಬಿಡಿಯಾಗಿ ಈ ಥರ ಬಿಡಿಸಿ ಹಾಕಬೇಕು ಅದರಲ್ಲಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹುಣಸೆ ಹಣ್ಣು ಉಪ್ಪು ಹಾಕಿದ ನಂತರ ಸ್ವಲ್ಪ ಕಲಿಸ್ಬೇಕು. ಆನಂತರ ಅದಕ್ಕೆ ಖಾರದ ಪುಡಿ ಹಾಕಿ, ಒಂದು ವೇಳೆ ನೀವು ಖಾರ ಜಾಸ್ತಿ ತಿಂತಿದ್ರೆ ಖಾರ ಜಾಸ್ತಿ ಹಾಕಿ, ಇಲ್ಲಾಂದರೆ ಒಂದು ಸ್ವಲ್ಪನೇ ಖಾರ ಹಾಕಿ ಅದನ್ನು ಚೆನ್ನಾಗಿ ಕಲಸಿ. ನೋಡಿ ಯಾವ ಥರ ಎಣ್ಣೆ ಬಿಟ್ಕೊತಾ ಇದೆ ಅಂತ. ಈ ಥರ ಎಣ್ಣೆ ಬಿಡುವವರೆಗೆ ಚೆನ್ನಾಗಿ ಅದನ್ನು ಬೇಯಿಸಬೇಕು. ಈಗ ಇದಕ್ಕೆ ಮೊದಲೇ ಹುರಿದು ಪುಡಿ ಮಾಡಿಟ್ಕೊಂಡಿರುವಂತಹ ಮೆಂತೆಕಾಳು ಮತ್ತು ಸಾಸಿವೆ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಸಿದರೆ ರುಚಿಯಾದ ಟೊಮೆಟೊ ಹಣ್ಣಿನ ಚಟ್ನಿ ಸಿದ್ಧವಾಗಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋ ಜೊತೆಗೆ ಒಂದು ರಂಗೋಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ನೋಡಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.